ಕುಮಾರಸ್ವಾಮಿ ಶಿವಕುಮಾರ್ ಮಧ್ಯೆ ಶತ್ರು ಸಂಹಾರ ವಾರ್ ನಡೀತಾ ಇರುವಂತದ್ದು. HDK ಮತ್ತು KN ರಾಜಣ್ಣ ಏನೇನು ಹೇಳಿರ್ತಾರೆ ಅದಕ್ಕೆ ಈಗ ತಿರುಗೇಟನ್ನು ಕೂಡ ಕೊಟ್ಟಿದ್ದಾರೆ. ನಾನು ದಿನ ಪೂಜೆ ಮಾಡೋನೆ, ಧರ್ಮದ ಬಗ್ಗೆ ನಂಬಿಕೆ ಇಟ್ಕೊಂಡಿರೋನೆ, ನನ್ನ ಒಡೆತಕ್ಕೋಸ್ಕರ, ರಾಜ್ಯದ ಒಡೆತಕ್ಕೋಸ್ಕರ, ನಮ್ದಂಥ ಜನರಿಗೋಸ್ಕರ, ಸಮಾಜಕ್ಕೋಸ್ಕರ ಒಳ್ಳೇದಾಗಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡೋದು. ಟೆಂಪಲ್ ಎಲ್ಲ ಮುಚ್ಚಿಬಿಡಿ, ಮತ್ತೆ ನೀವೆಲ್ಲ ಸೇರ್ಕೊಂಡು. ಯಾಕೆ ಧಾರ್ಮಿಕ ದತ್ತಿ ಇಲಾಖೆ ಇದೆ, ಯಾಕೆ ಅಜ್ಜಿಲ ಇದು ಮೈನಾರಿಟಿ ವೆಲ್ಫೇರ್ ಇಂದ ಯಾಕೆ ವಕ್ಫ್ ಬೋರ್ಡ್ ಇದೆ, ಮೈನಾರಿಟಿ ಚರ್ಚಸ್ ಯಾಕಿದೆ, ಅವರವರ ವಿಚಾರ, ಅವರವರ ನಂಬಿಕೆ. ನಾನು ಹಿಂದೆ ಹೇಳಿದ್ದೇನೆ, ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮ ಹಲವು ಅಂತ ಹೇಳಿದ್ದೇನೆ. ಅವರವರ ನಂಬಿಕೆ, ಅವರವರ ಆಚಾರ, ಅವರವರ ವಿಚಾರ. ಟೆಂಪಲ್ ರನ್ ಏನಿದೆ ಸರ್, ನೀವು ಶೃಂಗೇರಿ ಭೇಟಿ ಕೊಟ್ಟಾಗ ನೀವು ಶೃಂಗೇರಿ ಭೇಟಿ ಕೊಟ್ಟಾಗೆಲ್ಲ ನಿಮಗೆ ಹಲವು ರಾಜಕೀಯ ತಿರುವುಗಳಿಗೆ ಕಾರಣ ಆಗಿದೆ. ನನಗೆ ಯಾರು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಯಾವ ರಾಜಕಾರಣ ತಿರುವಿನ ಅವಶ್ಯಕತೆ ಇಲ್ಲ. ಜನ ಆಶೀರ್ವಾದ ಮಾಡಿದ್ದಾರೆ, ಜನ ನಮ್ಗೊಂದು ಅವಕಾಶ ಕೊಟ್ಟಿದ್ದಾರೆ. 5 ವರ್ಷ ಮುಂದುವರಿಸ್ತೀವಿ. ಎಲ್ಲರ ಮಾತು ಗೌನ, ಪಕ್ಷ ಏನ್ ಹೇಳ್ತದೋ ಆ ರೀತಿ ಕೆಲಸ ಮಾಡಿಕೊಂಡು ನಾನು ಮುಖ್ಯಮಂತ್ರಿ. ಈಗಾಗಲೇ ಏನು ಚಿಕ್ಕಮಗಳೂರಿನಲ್ಲಿ DCM DK ಶಿವಕುಮಾರ್ ಮಾತನಾಡಿರುವಂಥದ್ದು, ಸಾಕಷ್ಟು ವಿಚಾರಗಳಿಗೆ ಅಲ್ಲಿ ಹೇಳಿರುವಂಥದ್ದು. ಒಂದು ಕಡೆ ಏನು ಕಾಂಗ್ರೆಸ್ ಪಕ್ಷ ನಾನು ಮಾತನ್ನು ಹೇಳಿದರೆ ಈ ಬಗ್ಗೆ ಮಾತಾಡಕ್ಕೆ ನಮ್ಮ ಜೊತೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ಜೊತೆ ಇದ್ದಾರೆ. ಬಸವರಾಜ್, ಒಂದನ್ನು ಗಮನಿಸಬೇಕಾಗತ್ತೆ, ಎಲ್ಲೋ ಒಂದ್ ಕಡೆ ಏನು ಬಣ ಬಡಿದಾಟ ಇದೆ, ಅದಕ್ಕೆ DK ಶಿವರೇ ಬ್ರೇಕ್ ಹಾಕೋದಕ್ಕೆ ಪ್ರಯತ್ನ ಪಡ್ತಿದೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಯಾರೇ ಪ್ರಶ್ನೆಗಳಿದ್ರು ಕೂಡ ನಮ್ಮ ಸರ್ಕಾರ 5 ವರ್ಷ ಇದ್ದೇ ಇರುತ್ತೆ, ಕಾಂಗ್ರೆಸ್ ಪಕ್ಷದ ನಾನು ನಾಯಕರು ಏನು ಹೇಳ್ತಾ ಅದನ್ನು ಕೇಳ್ತೀನಿ ಅನ್ನೋ ಮಾತನ್ನ ಹೇಳ್ತಿದ್ದಾರೆ. ಯತೀಶ್, ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಒಂದ್ ಕಡೆ ಡಿನ್ನರ್ ಪಾಲಿಟಿಕ್ಸ್ ಅಂತಕ್ಕಂಥದ್ದು ಹೆಚ್ಚಾಗಿರ್ತಕ್ಕಂಥದ್ದು. ಈ ಒಂದು ಡಿನ್ನರ್ ಪಾಲಿಟಿಕ್ಸ್ ನಲ್ಲಿ ಎಲ್ಲೋ ಒಂದ್ ಕಡೆ ಅಧಿಕಾರ ಹಂಚಿಕೆ ವಿಚಾರ, ಮತ್ತೆ ಒಂದ್ ಕಡೆ CM ಸ್ಥಾನದ ಬದಲಾವಣೆ ಅನ್ನುವಂತ ಚರ್ಚೆ ಆಗಿದೆ ಅನ್ನುವಂತಗಳು ಕೂಡ ಕಾಂಗ್ರೆಸ್ ಪಕ್ಷದ ವಲಯದಲ್ಲೇ ಆ ಮಾತುಗಳು ಕೂಡ ಸದ್ದು ಮಾಡ್ತಾ ಇದ್ದಾವೆ. ಈ ಒಂದು ನಿಟ್ಟಿನಲ್ಲಿ DCM DK ಶಿವಕುಮಾರ್ ಅವರು ಈ ಡಿನ್ನರ್ ಪಾಲಿಟಿಕ್ಸ್ಗೆ ಬ್ರೇಕ್ ಹಾಕುವಂತ ಪ್ರಯತ್ನಕ್ಕೆ ಮುಂದಾಗಿ ಹೈಕಮಾಂಡ್ ನಾಯಕರಿಗೆ ದೂರು ಕೊಟ್ಟಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲೇ ಪರಮೇಶ್ವರ್ ಕರೆದಿರತಕ್ಕಂತ ದಲಿತ ಶಾಸಕರ ಸಚಿವರ ಸಭೆ ರದ್ದಾಗಿದೆ ಅನ್ನುವಂಥದ್ದು ಕೂಡ ಚರ್ಚೆಯಲ್ಲಿದೆ. ಹಾಗಾಗಿ ಕಾಂಗ್ರೆಸ್ನಲ್ಲಿ ಯಾವುದು ಕೂಡ ಸರಿ ಇಲ್ವೇನೋ ಅನ್ನುವಂತ ರೀತಿಯಲ್ಲಿ ಕೂಡ ಚರ್ಚೆ ಆದಂತ ಸಂದರ್ಭದಲ್ಲಿ ಅದನ್ನ ಸರಿಪಡಿಸುವಂತ ಪ್ರಯತ್ನಕ್ಕೆ DCM DK ಶಿವಕುಮಾರ್ ಅವರು ಮುಂದಾಗ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ CM ಬದಲಾವಣೆ ಅಂತಕ್ಕಂಥದ್ದು ಇಲ್ಲ, ಯಾವ ವಿಚಾರವೂ ಕೂಡ ಇಲ್ಲ. 5 ವರ್ಷ ಕಾಂಗ್ರೆಸ್ ಸರ್ಕಾರ ಇರುತ್ತೆ, ಮತ್ತೆ CM ಸಿದ್ದರಾಮಯ್ಯವರು ಈಗ CM ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ, ಅವರೇ ಮುಂದುವರಿತಾರೆ ಅನ್ನುವಂತ ನಿಟ್ಟಿನ ಸದ್ಯಕ್ಕೆ ಯಾವುದೇ ರೀತಿ ಇಲ್ಲ, ಬದಲಾವಣೆ ಆ ರೀತಿಯಾಗಿರ್ತಕ್ಕಂಥದ್ದಿಲ್ಲ ಅನ್ನುವಂಥದ್ದನ್ನು ಕೂಡ DCM DK ಶಿವಕುಮಾರ್ ಅವರು ಹಲವಾರು ಬಾರಿ ಪದೇ ಪದೇ ಹೇಳ್ತಾ ಇದ್ದಾರೆ. ಯತೀಶ್, ಇವತ್ತು ಚಿಕ್ಕಮಗಳೂರಿನಲ್ಲಿ ಶೃಂಗೇರಿಯಲ್ಲಿ ಏನೋ ಒಂದು ಕಾರ್ಯಕ್ರಮ ನಿಮಿತ್ತ ಹೋಗಿರ್ತಕ್ಕಂಥ DCM DK ಶಿವಕುಮಾರ್ ಅವರ ಪರವಾಗಿರ್ತಕ್ಕಂಥ ಕೆಲವೊಂದಿಷ್ಟು ಅಭಿಮಾನಿಗಳು ಮುಂದಿನ CM DCM DK ಶಿವಕುಮಾರ್ ಅಂತಕ್ಕಂಥ ಘೋಷಣೆಗಳನ್ನು ಕೂಡ ಕೂಗಿದ್ದಾರೆ. ಅವರಿಗೂ ಕೂಡ ಒಂದಿಷ್ಟು DK ಶಿವಕುಮಾರ್ ಅವ್ರಿಗೂ ಕೂಡ ಒಂದಿಷ್ಟು ಬೆದರಿಸುವಂತ ಪ್ರಯತ್ನ ಕೂಡ ಮಾಡಿರ್ತಕ್ಕಂಥದ್ದು. ಯಾವುದೇ ರೀತಿ ಆ ರೀತಿ ಇಲ್ಲ, ನಮ್ದು ಈಗಾಗಲೇ ಸರ್ಕಾರ ಗ್ಯಾರಂಟಿಗಳನ್ನು ಕೊಟ್ಟು ನಡೀತಾ ಇದೆ, ಸುಗಮವಾಗಿದೆ, ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಬದಲಾವಣೆ ಅಂತಕ್ಕಂಥದ್ದಿಲ್ಲ, ಅದೆಲ್ಲ ಹೈಕಮಾಂಡ್ ನಾಯಕರಿಗೆ ಬಿಟ್ಟ ವಿಚಾರ ಅನ್ನುವಂಥದ್ದನ್ನು ಕೂಡ ಅವರಿಗೆ ಅಭಿಮಾನಿಗೆ ತಿಳಿಸುವಂತ ಪ್ರಯತ್ನ ಮಾಡಿದ್ರು. ಹಾಗಾಗಿ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದ್ ಕಡೆ ಯಾವುದೇ ರೀತಿ ಬಣ ರಾಜಕೀಯ ಇಲ್ಲ ಅನ್ನುವಂಥದ್ದನ್ನ ತೋರ್ಪಡಿಸುವಂತ ಪ್ರಯತ್ನಕ್ಕೆ DCM DK ಶಿವಕುಮಾರ್ ಮುಂದಾಗ್ತಾ ಇದ್ದಾರೆ. ಆದ್ರೆ ಕೆಲವೊಂದಿಷ್ಟು ಸಭೆಗಳು, ಕೆಲವೊಂದಿಷ್ಟು ನಾಯಕರ ಹೇಳಿಕೆಗಳು, ಇವುಗಳು ಎಲ್ಲವೂ ಕೂಡ DCM DK ಶಿವಕುಮಾರ್ ಎಷ್ಟೇ ಪ್ರಯತ್ನ ಪಟ್ಟರು ಸಹಿತ ಇದರಲ್ಲಿ ಭಿನ್ನಮತ ಇದೆ ಅನ್ನುವಂಥದ್ದು ಎದ್ದು ಕಾಣ್ತಾ ಇದೆ. ಯತೀಶ್, ಮತ್ತೆ ಇನ್ನೊಂದು ಗಮನಿಸಬೇಕಾಗತ್ತೆ. ಯಾಕೆ ಅಂತಂದಾಗ ಈಗ ಇದ್ರ ಜೊತೆ ಕೂಡ ಟೆಂಪಲ್ ರನ್ನಿಂಗ್ ಕೂಡ ಮಾಡ್ತಿರೋದು. DK ಶಿವ್ ಟೆಂಪಲ್ ರನ್ನಿಂಗ್ ಮಾಡ್ತಿದ್ದಾರೆ, ಎಲ್ಲೋ ಒಂದ್ ಕಡೆ CM ಕುರ್ಚಿಗೋಸ್ಕರನೇ ಮಾಡ್ತಿದ್ದಾರೆ, ಮತ್ತೊಂದ್ ಕಡೆ ಶತ್ರುಗಳ ಸಂಹಾರ ಮಾಡೋಕ್ಕೋಸ್ಕರ ಮಾಡ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತವೆ. ಅದಕ್ಕೂ ಕೂಡ ಈಗ ಏನೋ ಕೌಂಟರ್ ಕೊಟ್ಟಿದ್ದಾರೆ DK ಶಿವ್ ಅವರು. ಯತೀಶ್, ಒಂದ್ ಕಡೆ DCM DK ಶಿವಕುಮಾರ್ ಅವರು ತಮಿಳುನಾಡಿನ 2 ಶಕ್ತಿ ದೇವಸ್ಥಾನಗಳಿಗೆ ಹೋಗಿ ಕುಟುಂಬ ಸಮೇತ ದರ್ಶನ ಕೂಡ ಪಡೆದುಕೊಂಡ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ಟೀಕಾ ಟಿಪ್ಪಣಿಗಳು ಕೂಡ ಶುರುವಾದವು. ನಿನ್ನೆ ಸಚಿವ KN ರಾಜಣ್ಣ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರು. ನನಗೆ ಈ ದೇವರ ಈ ಪೂಜೆ ಪುನಸ್ಕಾರಗಳಲ್ಲಿ ನಮಗೆ ನಂಬಿಕೆ ಇಲ್ಲ, ಹಾಗಾಗಿ ನಾನು ಹೋಗೋದಿಲ್ಲ. ನಂಬಿಕೆ ಇದ್ದವ್ರು ಹೋಗ್ತಾರೆ. ನಾವು ಮಾಡುವಂತ ಕೆಲಸ ಏನಿದೆ, ನಾವು ಮತ್ತೊಬ್ಬರಿಗೆ ಸಹಾಯ ಮಾಡಿದ್ರೆ ಅವರೇ ನಮಗೆ ವರ ಅನ್ನುವಂತ ಅವರು ಆ
ಆಶೀರ್ವಾದ ಮಾಡೋದೇ ನಮಗೆ ವರ ಅನ್ನುವಂಥದ್ದನ್ನು ಕೂಡ ಹೇಳಿದ್ರು. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ DCM DK ಶಿವಕುಮಾರ್ ಗರಂ ಆಗಿರ್ತಕ್ಕಂಥದ್ದು. ಇನ್ನೊಂದ್ ಕಡೆ ಕುಮಾರಸ್ವಾಮಿ ಅವರು ಕೂಡ ಶತ್ರುನಾಶಕ್ಕಾಗಿ ಹೋಗಿದ್ದಾರೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಹಾಗಾಗಿ ಇಬ್ಬರು ನಾಯಕರ ಹೇಳಿಕೆಗೂ ಕೂಡ DCM DK ಶಿವಕುಮಾರ್ ಒಂದಿಷ್ಟು ಇವತ್ತು ಕಿಡಿಕಾರಿರ್ತಕ್ಕಂಥದ್ದು. ಹಾಗಾದ್ರೆ ಟೆಂಪಲ್ ರನ್ ಅಂತಕ್ಕಂಥ ವಿಚಾರ ಆದ್ರೆ ಹಂಗಾರೆ ದೇವಸ್ಥಾನಗಳಿಗೆ ಬೀಗ ಹಾಕಿಸ್ಬಿಡಿ ಅನ್ನುವಂತಹ ಒಂದಿಷ್ಟು ಆಕ್ರೋಶದ ಭರಿತವಾಗಿರ್ತಕ್ಕಂಥ ನುಡಿಗಳನ್ನು ಕೂಡ ಹೇಳಿರ್ತಕ್ಕಂಥದ್ದು. ಏನು DK ಶಿವಕುಮಾರ್ ಅವರು ಟೆಂಪಲ್ ರನ್ ಮಾಡಿರ್ತಕ್ಕಂಥ ವಿಚಾರಕ್ಕೆ ಟೀಕೆ ಮಾಡಿರ್ತಕ್ಕಂಥ ನಾಯಕರಿಗೆ ಒಂದು ಆಕ್ರೋಶದ ಮೂಲಕವೇ ಒಂದು ತಿರುಗೇಟನ್ನ ಇವತ್ತು DCM DK ಶಿವಕುಮಾರ್ ನೀಡಿರ್ತಕ್ಕಂಥದ್ದು. ಯತೀಶ್, ಓಕೆ, ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗೆ ಬಸವರಾಜ್. ಒಟ್ಟಾರೆ ಅಂತಂದ್ರೆ ಶೃಂಗೇರಿ ಶಾರದ ಸನ್ನಿಧಿಯಲ್ಲಿ ಹೋದಂತಹ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಒಂದು ನಾವೆಲ್ಲ ಒಟ್ಟಾಗಿದ್ದೀವಿ ಅನ್ನೋ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಏಕೆಂದ್ರೆ ಇನ್ನು 5 ವರ್ಷ ಕಾಂಗ್ರೆಸ್ ಪಕ್ಷನೇ ಇರುತ್ತೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಯಾರೂ ಕೂಡ ಈ ಬಗ್ಗೆ ಮಾತಾಡಬಾರ್ದು, ಪಕ್ಷ ಏನ್ ಹೇಳುತ್ತೆ, ನಾಯಕರು ಏನ್ ಹೇಳ್ತಾರೆ ಅದನ್ನೇ ಮಾಡ್ತೀವಿ ಅನ್ನೋ ಮಾತನ್ನ ಹೇಳಿರೋದು.